ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೈನಾರ್ಗೆ ಹೋಗ್ತಾ ಇದ್ದೀವಿ. ಒಂದು ಅವೇ ನಾಷ್ಟ ತಿನ್ನೋದ ಅಂತ ಹೋಟೆಲ್ ಮೈಲಾರಿ, ವಿನಾಯಕ ಮೈಲಾರಿ. ಬೆಳಿಗ್ಗೆ 5 ಗಂಟೆ ಬಿಟ್ಟಿದ್ದು ಬೆಂಗಳೂರು. ಟೈಮ್ ಎಷ್ಟು? 7:15ನಾ? 7:30 ಮೈಸೂರು. ನಿಂತ್ಕೊ ಲೈನಲ್ಲಿ. ಬೆಳಿಗ್ಗೆ ಹೊತ್ತು ಲೈನು ಈ ಥರ ಏನೋ ಗೊತ್ತಿಲ್ಲ. ನಿಂತ್ಕೊ ಬೆಳಿಗ್ಗೆ ಬರ್ಬೇಕಪ್ಪ. ಎಲ್ಲಿ ನೋಡಿದ್ರು ನಿಂಗೆ ತೂತು ವಡೆ ಪಲಾವೇ ಬೇಕು ಅಂದ್ರೆ ನಾವೇನ್ ಮಾಡೋದು? ತೂತು ವಡೆ ಅಲ್ಲ, ಮಸಾಲ ವಡೆ. ಯಾವ್ದೋ ಒಂದು ವಡೆ ಎಲ್ಲ ಒಂದೇ ದೋಸೆ ಇಲ್ಲಿ ಸಿಗೋದು. ಹೆಂಗಿತ್ತು ಹೋಟೆಲ್ ಮೈಲಾರಿ ಟೇಸ್ಟು? ಸೂಪರ್ ಆಗಿದೆ, ಬಂದು ವಿಸಿಟ್ ಮಾಡಿ. ಹೌದಾ? ಚೆನ್ನಾಗೈತೆ, ರೇಟ್ ಕಮ್ಮಿ ಇದೆ, ತಿನ್ಕೊಂಡೋಗಿ ಬಂದು. ಬಂಡೀಪುರ್ಗೆ ಹೋಗೋ ಮೇನ್ ರೋಡು ಇಲ್ಲಿ ಲೆಫ್ಟಲ್ಲೇ ಹಂಗೆ ಸನ್ಫ್ಲವರ್ ಅನ್ಸುತ್ತೆ. ಒಳಗಡೆ ಹೋಗ್ಬೇಕಂದ್ರೆ 20 ರೂಪಾಯಿ ಕೊಡ್ಬೇಕು ಒಬ್ರಿಗೆ. ಹೋಗಿ ಫೋಟೋಶೂಟ್ ಮಾಡ್ಕೊಂಡು ಹಂಗೆ ಒಂದು ಕಿತ್ತಿ ಜೋಬ್ಗೆ ಹಾಕೋ. 20 ರೂಪಾಯಿ ಕೊಟ್ಟೆ ವೇಸ್ಟ್ ಆಗ್ಬಾರ್ದು. ಎಷ್ಟೋ ತರ ಇರ್ಬೋದಂತೆ. ಹಂಗೆ ಒಂದು ಕಿತ್ಕೊಂಡು ಜೋಬ್ಗೆ ಹಾಕೋ ಹೋಗ್ಬೋದಂತೆ. ನೋಡಿ ಚಿಕ್ಕದು ಅಲ್ಲಿ ನಮ್ಮ ಕಾರ್ ಗಣೇಶ ಮುಂದೆ ಇಕ್ಕದ ಒಂದು ಜೋಬ್ಗೆ ಹಾಕೋ. ಹೊಟ್ಟೆ ಒಳಗಡೆ ಹೇಳ್ಕೊಳಲ್ಲ. ಹಾಕೋ ಹಿಂಗ್ ಕೈ ಊದ್ಮೇಲೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಲ್ಲ ಇದೇ ಸೈಟ್. ಇಲ್ಲಿ ಪಕ್ಕದಲ್ಲಿ ತಗೋಬಿಡಿ, ಸೇಮ್ ಹೂ ಹಾಕಿ, ಕಲರು ಆರೆಂಜ್ ಕಲರ್ ಹೂ ಹಾಕ್ಬಿಡೋ. 15 ರೂಪಾಯಿ. ಬೆಸ್ಟು ಬಿಸ್ನೆಸ್. ಎಲ್ಲರಿಗೂ ಮಸ್ಟ್ ವಿಸಿಟ್ ಇರೋರು. ಅದು ಕೂಲ್ ವೆದರಲ್ಲಿ ಬಂದ್ರೆ ಕಾಡ್ ಮಧ್ಯದಲ್ಲಿ ನಿಲ್ಲಿಸ್ಬೇಕಂದ್ರೆ ಇಲ್ಲೊಂದು ವಾಶ್ರೂಮ್ ಇದೆ. ಗ್ಯಾಪಲ್ಲಿ ನಿಲ್ಸ್ಕೊಂಡು 2-3 ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಹಂಗೆ ಸ್ಕೂಟ್ ಆಗಿಬಿಡ್ಬೇಕು. ತುಂಬ ಹೊತ್ತಿದ್ರೆ ಬೈತಾರಂತೆ. ಇವ್ರು ಇಲ್ಲೇ ಬಟ್ಟೆ ಚೇಂಜ್ ಮಾಡ್ತಾರೆ ಫೋಟೋಶೂಟ್ ಮಾಡೋಕ್ಕೆ. ಇದೆಲ್ಲ ಹಂಗೆ ಹಾಕ್ತೀನಿ. ಯಾರ ಇದು? ಇವನ್ನ ನೋಡಿದ ತಕ್ಷಣ ಇವಾಗ ನಿನ್ನ ಮೈಂಡಿಗೆ ಏನು ಅನಿಸ್ತೈತೆ ವಿಷಯ? ಈ ಕಾಸ್ಟ್ಯೂಮಲ್ಲಿ ನೋಡಿ ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಫೈನಲಿ ಕಾಣಿಸ್ತಾನೆ ಗಂಡಾನಲೇ. ಹೋಗ್ರೋ ನಿಲ್ಸ್ಬೇಡ್ರಿ ಕಾರ್ನ, ಯಾರೋ ಅವರೆಲ್ಲ ನಿಲ್ಸ್ಕೊಂಡು ಕಾರ್ನಲ್ಲೇ 20 ಸಲ ಅದು ನೋಡಿ ಮಸ್ತಾಗಿದೆ. ಫೈನಲಿ ಒಂದು ಅನಿಮಲ್ ಕಾಣಿಸ್ತು. ಅದು ಬೈಕೋತಾ ಇದ್ದೆ ನಾನು, ನಾಯಿನ ಅದು ನಾನು ಅಂತ. ಓಕೆ, ಒಂದು ಪ್ರಾಣಿ ಕಾಣಿಸ್ತು. ಫಸ್ಟ್ ಅನಿಮಲ್. ನೆಕ್ಸ್ಟ್ ಲಕ್ಕು ಯಾವ ಪ್ರಾಣಿ ಕಾಣಿಸುತ್ತೆ? ಎಡಕಲ್ ಕೇವ್. ವೈನಾರ್ ಒಳಗಡೆ ಬಂದು ಎಡಕಲ್ ಕೇವಲ್ಲಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಂದ ಒಂದು 2 ಕಿಲೋಮೀಟರ್ಸ್ ವಾಕ್ ಇದೆ ಅಂತೆ. ನೋಡೋದು. ನಾನ್ ರೀಲಲ್ಲಿ ಹುಯ್ಯೋ ಇಷ್ಟಕ್ಕೆ ಎಡಕಲ್ ಕೇವ್ಸ್ ಹೆಂಗಿದೆ ಹತ್ತಕ್ಕೆ? ಹೆವಿ ಸ್ವೀಪ್ ಅಲ್ಲ? ಏನೋ ಇದು. ಓಕೆ, ಕಲ್ಲಲ್ಲ ಇದು, ಕಟಿಂಗ್ ಮಿಷಿನ್. ಸ್ಟೋನ್ ಕಟಿಂಗ್ ಮಿಷಿನ್. ಬೆಳಗ್ಗೆ ಮೈಲಾರಿ ಇದೆ ಸರಿ 4 ದೋಸೆ ಎಲ್ಲ ಕರ್ಗೋಗುತ್ತೆ ಪಕ್ಕ. ಡೈಲಿ ಈ ತರ 4-5 ಸತಿ ಹತ್ತಿ ಹಿಡ್ಬಿಡು, ಹೊಟ್ಟೆ ಕರ್ಗೋಗುತ್ತೆ. ವಿಷಯ ಏನೋ ಅಂತ ಇದೆ ಆಯ್ತಾ? ಬೆಟ್ಟಗಳೆಲ್ಲ ಬೆಟ್ಟನ ಇದು, ಮತ್ತೆ ಗುಡ್ಡ ಇದು. ಅದೇ ಅವನೇ ಕೇಳಿದ್ದು, ಏನೋ ತಿಂದ್ರೆ ಏನ್ ಬರುತ್ತೆ? ಎನರ್ಜಿ. ಏನಪ್ಪ ಶಕ್ತಿ ಮಾಡಿಲ್ಲ ಒಂದಿಲ್ಲ. ಈ ಮುಖ ಹತ್ರ ಇಕ್ಬಿಡಿ, ಇನ್ನ ಎತ್ಕೊಂಬಂದು ಕಾರಣ. ಖಾರ ತಟ್ಟು. ನಾನು ಖಾರನೇ ಬೇಡ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸ್ವಲ್ಪ ಖಾರ ಬೇಕಾ? ರಿಪೀಟ್. ವೈ? ಆಮೇಲೆ ಬೇರೆ ಎಲ್ಲಿಂದನೋ ಖಾರ ಬರುತ್ತೆ. ಆಟಿಕಾ ದಾಲೋ.
ಖಾರ ಖಾರ ತಿಂದ್ರೆ ಕಾರ್ ಕಾರ್ ತಿಂದ್ರೆ ಮಸ್ತಾಗ ಮೇಲೆ ಇಕ್ತೀರಾ. ಹೋಗ್ತಾ ಹೋಗ್ತಾ ಪ್ರೈಸ್ಗಳು ಜಾಸ್ತಿ ಆಗ್ತದೆ. ಅವ್ರು 70 ರೂಪಾಯಿಗೆ ಒಂದು ಪ್ಲೇಟ್ ಕೊಟ್ರು ಪೈನಾಪಲ್, ಇಲ್ಲಿ 10 ರೂಪಾಯಿಗೆ 3 ಪೀಸು. ಹೌದಾ? ಅರ್ಧ ಅರ್ಧ ಲೆಕ್ಕ ಹಾಕೋನು 1.5 ಪೀಸ್ ಬಂತು. ಬ್ಯಾಂಗ್ಳೂರಲ್ಲೇ ಸಿಗಲ್ಲ. 50 ರೂಪಾಯಿ ಒಬ್ಬರಿಗೆ ಟಿಕೆಟು. ಪ್ಲಾಸ್ಟಿಕ್ ನಾಟ್ ಅಲೌಡು. ಎಷ್ಟು ವಾಟರ್ ಬಾಟಲ್ ತರ್ತೀರ ಅಷ್ಟಕ್ಕೂ 20 ಪೇ ಮಾಡ್ಬೇಕು. ಓಕೆ, ಬಾಟಲ್ ಎತ್ಕೊಂಡು ಹೋಗಿ ತೋರಿಸಿದ್ರೆ ಮತ್ತೆ ರೀಫಂಡ್ ಮಾಡ್ತಾರೆ. ಓಕೆ. ಸ್ಟಿಕ್ಕರ್ ತೋರಿಸ್ಬೇಕಾ? ಸ್ಟಿಕ್ಕರ್ ಬಾಟ್ಲ್ 2 ತೋರಿಸ್ಬೇಕು, ಸ್ಟಿಕ್ಕರ್ ಮಾತ್ರ ತೋರಿಸೋದಲ್ಲ. ಓಕೆ. ಇನ್ನೂ ಬಲ್ಲಿ ಅಲ್ಲಿ ನೋಡು, ಬ್ರೋ ಮ್ಯಾಂಗೋ ಇಸ್ ವರ್ಕಿಂಗ್. ಮ್ಯಾಂಗೋ ವರ್ಕ್ ಆಗ್ತಾ ಇದೆ. ತಲೆ ಹೊಡೆಯುತ್ತಿದೆ, ನೀಟಾಗಿ ಬರ್ಬೇಕು ನೋಡ್ಕೊಂಡು. ಸೆಕೆಂಡ್ ಸ್ಟೆಪ್. ಓಕೆ, ಒಳಗಡೆ ಬಂದಮೇಲೆ ಇನ್ನೊಂದು ಸ್ಟೆಪ್ ಓಪನ್ ಆಗುತ್ತೆ. ಇನ್ನು ಹೋಗ್ತಾನೆ ಇದೆ ಸ್ಟೆಪ್ಸ್. ಮೇನ್ ಕೇವ್ ಇನ್ನ ಹಿಂದೆ ಇದೆ ಅಂತೆ. ಮತ್ತು ಇದು ವ್ಯೂ ಪಾಯಿಂಟಾ? ಆಕ್ಚುಯಲ್ ಕೇವ್ ಇಲ್ಲಿದೆ. 2 ಕಿಲೋಮೀಟರ್ ಜಾಸ್ತಿ ಆಯ್ತಿಲ್ಲ. ಅಷ್ಟೇ 2.5 ಇದೆ ಅನ್ಸುತ್ತೆ. ನ್ಯಾಚುರಲ್ ಆಗಿ ಸ್ವಲ್ಪ ಇದೆ. ಇದೆಲ್ಲ ಮ್ಯಾನ್ ಮೇಡ್. ಇದೆಲ್ಲ ಮ್ಯಾನ್ ಮೇಡ್ ಕೇವ್ ಫುಲ್ಲು. ಬಟ್ ಇವಾಗ ರೀಸೆಂಟ್ ಆಗಿ ಏನಾಗಿರೋದಲ್ಲ, ತುಂಬಾ ವರ್ಷ, ತುಂಬ ಹಳೇದು. ಮಿಲಿಯನ್ಸ್ ಆಫ್ ಇಯರ್ಸ್ 1200 ಫೀಟು ಮೇಲಿದೆ ಇದು. ಅಬೌವ್ ಸೀ ಲೆವೆಲ್. ಅಬೌವ್ ಸೀ ಲೆವೆಲ್. 300 ಸ್ಟೆಪ್ಸ್ ಬಂದಿರೋದು ಮೇಲೆ. ಇವಾಗ ಜಸ್ಟ್ ಇಳಿದ್ವಿ. ಓಕೆ ಅಲ್ಲ, ಪರವಾಗಿಲ್ಲ. ಕೇವ್ ಚೆನ್ನಾಗಿದೆ, ಹೋಗ್ಬೋದು. ಹಾಗೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ದಪ್ಪ ಇರೋರಿಗೆ. ಒಂಥರ ದಪ್ಪ ಇರೋದು ಸ್ವಲ್ಪ ಕಷ್ಟ ಆಗ್ಬೋದು. ನಂತರ ಸ್ಲಿಮ್ ಆಗಿರೋರಿಗೆ ಆರಾಮಾಗಿ ಹತ್ಬೋದು. ಸ್ಲಿಮ್ ಆಗಿಲ್ಲ, ಬರೀ ಮುಖ ತೋರಿಸ್ತಾನೆ, ಹೊಟ್ಟೆ ತೋರಿಸ್ತಾನೆ. ಹೇಳ್ಕೊಳ ಇನ್ನ ಇದ್ರಲ್ಲಿ ಇಷ್ಟೆಲ್ಲ ನಿನ್ನ ಅದೇ ನಿಂದು ಸೆನ್ಸ್ ಬಂತ ಹೋಗಕ್ಕೆ. ಪೀಸ್ಫುಲ್ ಬ್ರೋ, ರಿಯಲಿ. ಆ ಮ್ಯಾಂಗೋ ಫುಲ್ ಬೂಸ್ಟ್ ಆಗಿದೆ ಎನರ್ಜಿ. ರಿಯಲಿ ವೆಲ್ ಡನ್. ಹೆಂಗಿತ್ತು ಕೇವು? ಕೇವ್ ಒಟ್ಟಗಾಸು ಅಣ್ಣ ಚೆನ್ನಾಗಿದೆ. ಇದ್ರಲ್ಲಿ. ಚೆನ್ನಾಗಿದೆ, ಚೆನ್ನಾಗಿದೆ, ಎಲ್ಲ ವಿಸಿಟ್ ಮಾಡಿ. ಇದು ಏನು ಇದು? ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ ಪ್ಯಾಷನ್ ಫ್ರೂಟ್ ಜ್ಯೂಸ್. ಕೊಲೆಸ್ಟ್ರಾಲ್ ಇರೋರಿಗೆ ಒಳ್ಳೇದಂತೆ. ಈ ತರ ಕೊಲೆಸ್ಟ್ರಾಲ್ ಇರೋರಿಗೆ ಈ ಜ್ಯೂಸ್ ಒಳ್ಳೇದು. This is very sliced bro. ಪ್ಯಾಷನ್ ಫ್ರೂಟ್ ಜ್ಯೂಸ್ ಕುಡೀರಿ, ಕೊಲೆಸ್ಟ್ರಾಲ್ ಒಳ್ಳೇದಂತೆ. ಶುಗರ್ ಇದ್ದನು ಒಳ್ಳೇದಂತೆ. ಇನ್ನ ಯಾರಿಗಿಲ್ಲ ಶುಗರ್. ಹೆಂಗಿದೆ ಅಲ್ಲ ಟೇಸ್ಟು? ಬ್ಯೂಟಿಫುಲ್, ಸೂಪರ್ ಆಗಿದೆ. ಒಂಥರ ಚೆನ್ನಾಗಿದೆ. ಅದೇ ಒಂಥರ ಚೆನ್ನಾಗಿಲ್ಲ ಅನ್ನೋ ಅನ್ಸುತ್ತೆ. ನೆಕ್ಸ್ಟ್ ಯಾವ್ದು ಜ್ಯೂಸು? ಗ್ರೇಪ್. ಹೋಮ್ ಮೇಡ್ ವೈನ್ ಹೆಂಗಿರುತ್ತೆ? ನೀವು ಎಣ್ಣೆ ಹೊಡೆಯೋದು ನಿಮ್ಗೆ ಗೊತ್ತಿರುತ್ತೆ, ನಮಗೆಲ್ಲ ಎಲ್ಲಿ ಗೊತ್ತಿರುತ್ತೆ ಅದೆಲ್ಲ. ಹೆಂಗೋ ಇದೆ ಶಿಶಾ, ನಿನ್ನ ರಿವ್ಯೂ ಎಲ್ಲ? ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಚೆನ್ನಾಗಿದೆ ಜಾಗ, ಬಂದು ವಿಸಿಟ್ ಮಾಡಿ.